ಅಂದ್ರೆ ಬೆಂಗಳೂರು ಇಂಡಸ್ಟ್ರಿಯಲ್ಲಿ ಮಾಡಿದೀರಾ ಯಶಸ್ವಿ ನಡೆದಿದೆ. ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಅಂದ್ರೆ ಎಷ್ಟೊಂದು ಜನ ಬಂದ್ಬಿಟ್ಟು ಎಷ್ಟು ಜನ ಬರ್ತಾರಂತ ನಾವು ಅನ್ಕೊಂಡಿಲ್ಲ. ಬಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಇರೋ ಜನ ತುಂಬಾ ಜನ ಇದ್ದಾರೆ. ಓಕೆ, ಬಟ್ ಅವರು ಮುಂದೆ ಬಂದು ಚೆಕ್ ಮಾಡ್ತಾ ಇಲ್ಲ ಅವ್ರಿಗೆ ಏನಿದೆ ಏನಿಲ್ಲ ಅಂತ. ನಮ್ದು ಕಾರಣ ಹೆಲ್ತ್ ಕ್ಯಾಂಪ್ ಮಾಡಿದ ನಮ್ದು ಕಾರಣ ಏನಿತ್ತಂದ್ರೆ ತುಂಬಾ ಜನಗೆ ಅವೇರ್ನೆಸ್ ಇರಲ್ಲ. ಅಂದ್ರೆ ಅವ್ರಿಗೆ BP ಇದೆಯಾ, ಶುಗರ್ ಇದೆಯಾ, ಅಥವಾ ಕಣ್ಣಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ಇಲ್ಲಿ ಬಂದ್ಬಿಟ್ಮೇಲೆ ಕೆಲವು ಜನಗೆ ಡಯಾಗ್ನೋಸಿಸ್ ಆಗಿದೆ, ನಮ್ಗೆ ಶುಗರ್ ಜಾಸ್ತಿ ಇದೆ, ನಮ್ಗೆ BP ಜಾಸ್ತಿ ಇದೆ. ಆಮೇಲೆ ಕೆಲವು ಜನಗೆ 100 ಜನ ಮೇಲೆ ನಾವು ಕನ್ನಡಕ್ಕೆ ಫ್ರೀ ಕೊಟ್ಟಿದೀವಿ. ಅಂದ್ರೆ ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಇತ್ತು, ಬಟ್ ಅವ್ರು ಹೋಗಿ ಹೋಗಿ ಅಂದ್ರೆ ಅವ್ರಿಗೇನಂದ್ರೆ ಹೋಗ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ತಗೊಬೇಕು. ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಕನ್ನಡಿಗೆ ಎಷ್ಟಾಗತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಅದ್ರಲ್ಲಿ ತುಂಬಾ ಜನ ಬಿಟ್ಬಿಟ್ಟಿರ್ತಾರೆ, ತುಂಬಾ ಜನ ಓದೋದ್ ಬಿಟ್ಟಿರ್ತಾರೆ. ನಾವು ಇಲ್ಲಿ ಹೋದ್ರೆ ಮತ್ತೆ ಡಾಕ್ಟರ್ಗಳೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇಲ್ದಿರ ಇರ್ತಾರೆ, ಅದಕ್ಕೆ ಹೋಗೋದಿಲ್ಲ. ಇದು ಹೆಲ್ತ್ ಕ್ಯಾಂಪ್ ಅಲ್ಲಿ ತುಂಬಾ ಜನ ಮುಂದೆ ಬಂದು ಆ ಕನ್ನಡಿಗೆನ ಯೂಟಿಲೈಸ್ ಮಾಡ್ಕೊಂಡ್ರು. ಮತ್ತೆ ECG ಬಹಳ ಜನ ಮಾಡಿದ್ರು. ECG ಮಾಡಿ ಬಹಳ ನಾರ್ಮಲ್ ಬಂದಿದೆ. ಅವ್ರಿಗೆಲ್ಲ ಭಯ ಆಯ್ತು ನಮ್ಗೆ ಏನಾದ್ರು ಇಶ್ಯೂ ಇದೆಯಾ ಅಂತ. ಆಮೇಲೆ ಶುಗರ್ ಟೆಸ್ಟ್ ಮಾಡ್ಕೊಂಡ್ರು. ಅದೇ ತರ ಹಲ್ಲು ಏನಾಗಿದೆ ಅಂತ ಡೆಂಟಲ್ ಅವರು ಸಹ ಚೆಕ್ ಮಾಡಿದ್ರು. ಇಂಥದ್ದು ಒಂದು 5-6 ಡಿಫ್ರೆಂಟ್ ಕೈಂಡ್ ಆಫ್ ಚೆಕಪ್ಸ್ ನಾವು ಮಾಡಿದೀವಿ. ನೋಡಿ, ಅವರು ಬೇರೆ ಬೇರೆ ಕಡೆ ನೋಡಿ, ಸಾಮಾನ್ಯವಾಗಿ ನಾವು ಮಾಡಿ ಒಂದು ಕನ್ನಡಕ ತಗೋಬೇಕಾದ್ರೆ 5,000 ರೂಪಾಯಿ ಆಗುತ್ತೆ. ಬಡವರಿಗೆ ಬಹಳಷ್ಟು ಖುಷಿ ಪಡ್ತಾರೆ ಸರ್, ಕನ್ನಡಕ ತಗೊಂಡವ್ರೆ ಖುಷಿ ಪಟ್ಟಿದ್ದಾರೆ. ಹೌದು ಸರ್, ಆಬ್ವಿಯಸ್ಲಿ ನನಗೆ ಅದು ಒಂದು ದೇವ್ರು ಕೊಟ್ಟಿರೋ ವರ ಅನ್ಕೊಂತೀನಿ. ಅವ್ರು ಖುಷಿ ಪಟ್ರೆ ಇಲ್ವೋ, ನನ್ಗೆ ಬಹಳ ಖುಷಿ ಆಗಿದೆ ಸರ್. ಕಣ್ಣು ಅಲ್ವಾ ಸರ್ ಮುಖ್ಯ. ಕಣ್ಣಿಲ್ದಿರೆ ಓದಕ್ಕಾಗಲ್ಲ, ನೋಡಕ್ಕಾಗಲ್ಲ, ಏನೋ ಮಾಡ್ಲಿಕ್ಕಾಗಲ್ಲ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂತ ಒಂದು ಒಳ್ಳೆ ಇದಕ್ಕೆ ನಮ್ಮದು ಒಂದು ಸಹಕಾರ ಇರೋದ್ರಿಂದ ನನಗೆ ಬಹಳ ಒಂದು ಸಂತೋಷ. ಸರ್, ಈಗ ಎಲ್ಲರೂ ಒಂದು ಕಮರ್ಷಿಯಲ್ ಆಗಿ ಎಲ್ಲರೂ ಅಂತ ಹೇಳಲ್ಲ, ಎಕ್ಸೆಪ್ಟ್ ನಾವು ಸರ್ ನಮ್ಮ ದುಡಿಮೆ ಮಾಡೋದು, ಸಂಪಾದನೆ ಮಾಡೋದು, ಜೋಗದಪ್ಪ ಹೋಗಿ ಕಮರ್ಷಿಯಲ್ ಆಗಿರೋ ದಿನಗಳಲ್ಲಿ ಕಮರ್ಷಿಯಲ್ ಆಗಿರೋ ಜನಗಳು ಬಂದಿದ್ದಾರೆ. ಇವಾಗ ಸೇವಾ ಮಾಡೋನಿಗೆ ಹೇಗ್ ಬಂತೀವಿ ಸರ್? ನಾನ್ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ನನ್ಗೆ ಇದು ಸೇವೆ ಮಾಡೋ ಒಂದು ನನ್ನ ಕ್ಯಾರೆಕ್ಟರ್ ಹಂಗೆ. ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ ನನ್ಗೆ ಚಿಕ್ಕ ವಯಸ್ಸಿಂದ ಒಂದು ಸೇವೆ ಮಾಡೋದು. ಕೊರೋನಾದಲ್ಲಿ ನಾನು 2 ತಿಂಗಳಲ್ಲಿ ಆ 2 ತಿಂಗಳು ಪೂರ್ತಿ 60 ದಿವಸ ಚಿಕ್ಕ ಮಕ್ಕಳನ್ನ ಎಷ್ಟು ಚಿಕ್ಕ ಮಕ್ಕಳು ಇದ್ದಾರೆ ಬ್ಯಾಂಗ್ಳೂರ್ ಸೆಂಟ್ರಲ್ ಸರೌಂಡಿಂಗ್ ಅಲ್ಲಿ, ನಾನು ಮನೆಗೆ ಹೋಗಿ ಅವ್ರಿಗೆ ಆ ಟೈಮಲ್ಲಿ ಹ್ಯೂಮಿಡ್ ಆಗಿ ಇರೋ ಟೈಮಲ್ಲಿ ಅವ್ರಿಗೆ ಒಂದು ಚಾಕ್ಲೇಟ್ಸು, ಜ್ಯೂಸು. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು, ಅಗಸ್ಟಿನ್ ಜಾಕ್ ಅಫಿಷಿಯಲ್ಸ್ ಅಂತ ಇದೆ. ನಾನು ಬಹಳ ಒಂದು ಜನಗೆ ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡಿರೋದು, ಬೆಡ್ ಇಸ್ಕೊಡೋದು, ಅದೆಲ್ಲ ತುಂಬಾ ಮಾಡಿದೀನಿ. ಇದು ನನ್ಗೆ ನಮ್ ತಂದೆ ಬಂದ್ಬಿಟ್ಟು ಆರ್ಮಿ. ಸೊ ನಮ್ ಬ್ಲಡ್ ಜೀನಲ್ಲಿ ಇದು ಬರುತ್ತೆ, ಈ ಸೇವೆ ಮಾಡ್ಬೇಕು. ನಮ್ ತಂದೆ ದೇಶಕ್ಕೆ ಸೇವೆ ಮಾಡಿದ್ರು. ನಮ್ ತಾತ ಇದೇ ಪ್ರೆಸೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ನಮ್ ತಂದೆ ನಾಯಕ್ ಸುಬ್ರಾಯ ಇದ್ರು ಆರ್ಮಿಯಲ್ಲಿ. ಅವ್ರು ಕಾರ್ಗಿಲ್ ಸಾವು ಬಂದಿದ್ದಾರೆ. ನಾನು ಇವಾಗ ಒಂದು ಜನ ಸೇವೆ ಮಾಡ್ಬೇಕಂತ ನಾನು ಬಂದಿದ್ದೀನಿ. ನೀವು ಬಹಳ ನೋಡಿ, ಬಹಳ ಖುಷಿ ಆಗ್ತಾ ಇದೆ. ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಒಂದು ನೋಡಿ, ಸ್ವಲ್ಪ ದುಡ್ಡಿನ ಖರ್ಚು ಮಾಡಿ ಎಲ್ಲ ಮಾಡ್ತಾ ಇದ್ರೆ ಸಂತೋಷ. ಬಟ್ ಅಫಿಷಿಯಲ್ ಆಗಿ ಸರ್, ಒಂದು ಕಾಂಗ್ರೆಸ್ ತಗೊಳ್ಳಿ, BJP ತಗೊಳ್ಳಿ, JDS, ನೀವು ಸ್ವತಂತ್ರ ಯಾವುದೇ ಒಂದು ಆಗಲಿ ಸರ್, ಈ ಒಂದು ಅಫಿಷಿಯಲ್ ಆಗಿ ನಿಂತು ಒಂದು ಡಾಕ್ಟರ್ ಆದ್ರೆ ಇನ್ನೂ ಒಂದು ಈ ಕ್ಷೇತ್ರದ ಜನತೆಗೆ ಬಡವರಿಗೆಲ್ಲ ಒಳ್ಳೇದು ಮಾಡ್ಬೋದು, ಸ್ಟೂಡೆಂಟ್ಸ್ಗೂ ಒಳ್ಳೇದು ಮಾಡ್ಬೋದು. ನೀವೇನಾದ್ರೂ ಒಂದು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್? ನಾನು ಬೆಂಗಳೂರು ಸಿಟಿ ಅಧ್ಯಕ್ಷನಾಗಿದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ. 2021 ಇಂದ 24 ವರೆಗೂ ಇದ್ದೆ, ನಾನು ಅಧ್ಯಕ್ಷನಾಗಿದ್ದೆ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ಇದೇ ಸರ್ವಜ್ಞನಗರ ಕ್ಷೇತ್ರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ಸೊ ಸೇವೆ ಮಾಡೋ ಟೈಮಲ್ಲಿ ನಾವು ಪಾಲಿಟಿಕ್ಸ್ ನ ಇನ್ವಾಲ್ವ್ ಮಾಡಕ್ ಆಗೋದಿಲ್ಲ. ನಮ್ಮ ಆಸೆ ಬಂದ್ಬಿಟ್ಟು ಸೇವೆ ಮಾಡ್ಬೇಕಂತ. ಸೊ ಇಲ್ಲಿ ನಮ್ಮ ಅಣ್ಣ ತಮ್ಮರು ತುಂಬಾ ಜನ ಇದ್ರು ಇಲ್ಲಿ. ಅವರೆಲ್ಲ ನಮ್ಗೆ ಸೇರಿ ಈ ತರ ಒಂದು ಮಾಡೋಣ, ಈ ವಾರ್ಡ್ ಅಲ್ಲಿ ಕೆಲಸ ನಾವು ಮಾಡೋಣ, ಈ ವಾರ್ಡ್ಗೆ ಹೆಲ್ತ್ ಕ್ಯಾಂಪ್ ತುಂಬಾ ಬೇಕಾಗಿದೆ ಅಂತ ಮಾತಾಯ್ತು. ಆಯ್ತು, ನಾವು ಮಾಡೋಣ, ನಾವು ಸೇವೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು, ನಾವು ಮಾಡೋಣ ಅಂತ ಇದೀವಿ. ಸರ್, ಸೇವೆ ಮಾಡ್ತಾ ಇದ್ರೆ ಸಂತೋಷ. ಒಂದು ಕಡೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಏನ್ ಹೇಳ್ತಾರೆ, ಒಂದು ಸಣ್ಣ ಸರ್ಕಾರದಲ್ಲಿ ಉತ್ತೇಜಿಸಿದ್ರು ನಮ್ಮ ಜೀವ ಮುಡುಪಾಗಿಟ್ಟು ಸೇವೆ ಮಾಡಿದ್ರೆ ಬಹಳ ಯೂಸ್ಫುಲ್ ಆಗುತ್ತೆ. ನೀವು ಒಂದು ಕಾರ್ಪೊರೇಟ್ ಆದ್ರೆ ಇನ್ನೂ ಅಫಿಷಿಯಲ್ ಇನ್ನೂ ಒಳ್ಳೇದು ಮಾಡೋಲ್ಲ ಸರ್? ಸರ್ 100% ಮಾಡ್ತೀನಿ. ಐ ಫಾಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಐ ಫಾಲೋ ಹಿಮ್. ವೈ ಐ ಫಾಲೋ ಹಿಮ್? ಕಾರಣ ಏನಂದ್ರೆ ಅವ್ರು ಈಕ್ವಾಲಿಟಿನ ಹೇಳ್ತಾರೆ. ಸೊ ನನಗೆ ಅದು ಬಹಳ ಇಷ್ಟ. ಈ ಸಾವುಕಾರ ಅಲ್ಲ, ಬಡವರಲ್ಲ, ಕಪ್ಪಲ್ಲ, ಬಿಳಿ ಅಲ್ಲ, ಎಲ್ಲ ಒಂದೇ ಸಮ ಅಂತ ತಗೊಂಬಂದು ನಮ್ಮ ದೇಶ ಕೊಟ್ಟವರು, ಕಾನ್ಸ್ಟಿಟ್ಯೂಷನ್ ನ ಮಾಡಿಕೊಟ್ಟವರು. ಸೊ ಐ ಆಮ್ ಅ ವೆರಿ ಬಿಗ್ ಫಾಲೋವರ್ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಅವರು, ಫಾಲೋವರ್ ನಾನು. ಸೊ ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಫಾಲೋ ಮಾಡ್ಕೊಂಡು ಸಹ ಬರ್ತಾ ಇದ್ದೀನಿ ಇವತ್ತಂತ. ಅದಕ್ಕೆ ನೀವು ನೋಡಿರ್ತೀರಾ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂತದ್ದು ಏನು ಒಂದು ಡಿಫ್ರೆನ್ಸಸ್ ಇಲ್ಲ. ಎಲ್ಲಾನು ಕ್ಯಾಂಪ್ ಬಂದಿದ್ದಾರೆ, ಎಲ್ಲಾನು ನಮ್ಗೆ ಬಂದು ಚೆಕ್ ಮಾಡಿದ್ದಾರೆ, ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಕ್ಯಾಂಪ್ ಬೇಕಂತ ಕೇಳಿದ್ದಾರೆ, ಅದ್ರಲ್ಲಿ ನಮ್ಗೆ ಬಹಳ ಇಷ್ಟ ಆಗಿದೆ. ಸರ್, ಈಗ ಯಾವ್ದಾದ್ರು ಪಕ್ಷದಲ್ಲಿ ನಿಮ್ಗೆ ಏನಾದ್ರು ಫ್ರೀ ಫಂಡ್ ಕೊಡೋ ತರ ಇದಾರ ಇಲ್ಲ, ಅಥವಾ ನೀವು ಸ್ವತಂತ್ರವಾಗಿ ಗಟ್ಟಿಯಾಗಿ ಒಂದು
ಧೈರ್ಯ ಮಾಡಿ ಸ್ವಂತ ನಿಲ್ತೀರಾ? ಸರ್ ಡಿಪೆಂಡ್ ಆಗತ್ತೆ. ನಮ್ಗೆ ಕೊಟ್ರೆ ಓಕೆ ಕಂಟೆಸ್ಟ್, ಅದರ್ವೈಸ್ ನಮ್ಮ ಅಣ್ಣ ತಮ್ಮರು ಇದಾವಲ್ಲ, ನಮ್ಗೆ ಒಂದು ಪಕ್ಷ ಚಿಹ್ನ ಬೇಕೇ ಬೇಕು ಅಂತದೆಲ್ಲ ಏನಿಲ್ಲ. ನಾವು ನಿಂತ್ಕೊಂತೀವಿ, ಇಂಡಿಪೆಂಡೆಂಟ್ ಆಗಿ ನಾವು ಕಂಟೆಸ್ಟ್ ಮಾಡ್ತೀವಿ. ಪಕ್ಷದಲ್ಲಿ ಕೊಟ್ರೆ ಓಕೆ ಲೆಟ್ಸಿ, ಅದಾದ್ಮೇಲೆ ಅದು ವಿಚಾರ. ಇವಾಗ ಸದ್ಯಕ್ಕೆ ನಾವು ಏರಿಯಾ ಒಳಗಡೆ ಬಂದಿದ್ದೀವಿ. ಫಸ್ಟ್ ಏರಿಯಾದ ತಿಳುವಳಿಕೆ ಏನಾಗ್ಬೇಕು, ನಮ್ಮ ವಾರ್ಡ್ ಅಲ್ಲಿ ವೆಂಕಟೇಶ್ವರಂ ಅಲ್ಲಿ ನಂದು ಒಂದು 4-5 ಪಾಯಿಂಟ್. ಹಾಸ್ಪಿಟಾಲಿಟಿ, ಅದು ಹಾಸ್ಪಿಟಲ್ಸ್ ಬಂದ್ಬಿಟ್ಟು ಜನಗೆ ಬಹಳ ಈಸಿಯಾಗಿ ಸಿಗ್ಬೇಕು ಈ ವಾರ್ಡ್ ಅಲ್ಲಿ. ಅಂದ್ರೆ ಅವ್ರಿಗೆ ಹಾಸ್ಪಿಟಲ್ ಆಕ್ಸೆಸ್ ತುಂಬಾ ಈಸಿ ಆಗಿರ್ಬೇಕು. ಒಂದು ಏರಿಯಾಗೆ 2-3 ಆಂಬ್ಯುಲೆನ್ಸ್ ನ ಇಲ್ಲಿ ಬಿಡಬೇಕು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಆಂಬ್ಯುಲೆನ್ಸ್ ಫೋನ್ ಮಾಡಿ ಕರ್ಸೋದಂತ ಇರಬಾರ್ದು. ಸೆಕೆಂಡ್ ಏನಂದ್ರೆ, ಪ್ರತಿಯೊಂದು ಮಕ್ಕಳು ಎಜುಕೇಶನ್ ಮಾಡ್ಲೇಬೇಕು. ದೇ ಶುಡ್ ಗೆಟ್ ಎಜುಕೇಶನ್ ಇನ್ ಅ ಪ್ರಾಪರ್ ಸ್ಕೂಲ್. ಈ ವಾರ್ಡ್ ಅಲ್ಲಿ ಇರೋ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವ ತರ ಎಜುಕೇಶನ್ ಕೊಡ್ಬೇಕಂದ್ರೆ, ಎಲ್ಲರೂ ಕ್ಯೂ ಅಲ್ಲಿ ನಿಂತಿರ್ಬೇಕು. ನಮ್ಗೆ ಗೌರ್ಮೆಂಟ್ ಶಾಲೆಯಲ್ಲೂ ಈ ತರ ಎಜುಕೇಶನ್ ಸಿಕ್ಕತ್ತೆ ಅಂತ. ಅದು ಒಂದು. ಮೂರನೇದು, ದೊಡ್ಡ ನನ್ನ ಮೈಂಡ್ ಯಾವಾಗ ಹೇಳೋದು ಒಂದೇ ಒಂದು ವಿಷಯ, ವಿ ಶುಡ್ ಕಿಲ್ ದ ಡ್ರಗ್ಸ್ ಅದನ್ನ ಟೋಟಲ್ ಆಗಿ ತಗ್ಸ್ಬಿಡ್ಬೇಕು ಈ ವಾರ್ಡಿಂದ. ಏನಾಗುತ್ತೆ ಅಂದ್ರೆ, ಬಡ ಮಕ್ಕಳು ಓದಿರ್ತಾರೆ, ಫಸ್ಟ್ PUC ಸೆಕೆಂಡ್ PUC ಓದಿರ್ತಾರೆ, ಕೆಲ್ಸಕ್ಕೆ ಹೋಗೋದಿಲ್ಲ, ಕೆಟ್ಟ ಒಂದು ಇದರಲ್ಲಿ ಅಡಿಕ್ಟ್ ಆಗಿರ್ತಾರೆ, ಕೆಟ್ಟ ಅಭ್ಯಾಸದಲ್ಲಿ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಆಗಲಿ ಪ್ಲಸ್ ಸಮಥಿಂಗ್ XYZ ಅಲ್ಲಿ ಅಡಿಕ್ಟ್ ಆಗಿರ್ಬೇಕು. ಅದನ್ನ ಟೋಟಲ್ ಆಗಿ ತೆಗಿಬೇಕು. ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಹೋಗ್ಬಾರ್ದು. ಆಮೇಲೆ ಇನ್ನೊಂದು ಏನಂದ್ರೆ, ಇಲ್ಲಿ ಪ್ರತಿಯೊಂದು ತಿಂಗಳು ಅಕಸ್ಮಾತ್ ನೀವು ಹೇಳೋ ತರ ಏನಂದ್ರೆ ಕಾರ್ಪೊರೇಟರ್ ಆಗಿ ಬಂದ್ರೆ, ನಾನ್ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಮಾಡೋ ಒಂದು ಕೆಲಸ ಏನಂದ್ರೆ, ಡ್ರಗ್ ಫ್ರೀ ಡ್ರೈವ್ ಒಂದು ಮಾಡಿಸ್ತೀನಿ. ಸೆಕೆಂಡ್ ಏನಂದ್ರೆ, ಜಾಬ್ ಫೇರ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಜಾಬ್ ಫೇರ್ ನಾನು ಮಾಡಕ್ ಇಷ್ಟಪಡ್ತೀನಿ. ಪ್ರತಿ ಒಂದು ತಿಂಗಳು 20-30 ಕಂಪನೀಸ್ ನ ಕರ್ಕೊಂಡ್ ಬರ್ತೀನಿ, ಜಾಬ್ ಫೇರ್ ಮಾಡ್ತೀನಿ. ಹೌಸ್ ಕೀಪಿಂಗ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, IT ಕಂಪನಿಯಲ್ಲಿ ಇರ್ಬೋದು. ತುಂಬಾ ಜನಗಳಿಗೆ ಏನಂದ್ರೆ ರೀಚ್ ಆಗಲ್ಲ, ಎಲ್ಲಿ ಹೋಗಿ ಕೆಲಸ ಕೊಡ್ಬೇಕಂತ ಕೇಳ್ಬೇಕಂತ ಗೊತ್ತಿರಲ್ಲ. 10ನೇ ಕ್ಲಾಸ್ ಪಾಸ್ ಮಾಡಿರ್ತಾರೆ, ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಅಂದ 10th 11th 12th ಡಿಗ್ರಿ ಎಲ್ಲರಿಗೂ ಸಹ ಸೇರಿಸಿ ಒಂದು ಒಳ್ಳೆ ಜಾಬ್ ಫೇರ್ ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ನಾವು ಜಾಬ್ ಫೇರ್ ಮಾಡಿದ್ರೆ, ಅವ್ರು ದುಡಿಯಕ್ ಶುರು ಮಾಡಿದ್ರೆ, ದೇ ವಿಲ್ ಗೋ ಫಾರ್ ಜಾಬ್. ಅವ್ರ ದುಡ್ಡು ಅವ್ರ ಹತ್ರ ಇರ್ತದೆ, ಚೆನ್ನಾಗಿರ್ತಾರೆ. ಈ ಕೆಟ್ಟ ಅಭ್ಯಾಸಕ್ಕೆ ಮಾತ್ರ ಅವರು ಅಡಿಕ್ಟ್ ಆಗ್ಬಾರ್ದು ಅಂತ.